ದೆಹಲಿಯಲ್ಲಿ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಮೂವರು ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ಒಂದೊಂದು ಕ್ಷೇತ್ರದಲ್ಲಿ ಮೂವರು ಅಭ್ಯರ್ಥಿಗಳ ಆಯ್ಕೆ ಮಾಡುವಂತ ನಿರ್ಧಾರ ಕಾಂಗ್ರೆಸ್ನದ್ದು. ದೆಹಲಿಯ ಎಐಸಿಸಿ ವಾರ್ ರೂಮ್ನಲ್ಲಿ ನಡೀತಾ ಇರುವಂತಹ ಸಭೆ ಇದಾಗಿದೆ. ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಸಭೆ. ಹಾಗೆ ಮಾರ್ಚ್ 15ರಂದು ಎಐಸಿಸಿ ಆಯ್ಕೆ ಸಮಿತಿ ಸಭೆ ಇರುತ್ತೆ. ಅವತ್ತು ಓರ್ವ ಅಭ್ಯರ್ಥಿ ಅಂದ್ರೆ ಆ ಮೂವರಲ್ಲಿ ಓರ್ವ ಅಂತಿಮ ಅಭ್ಯರ್ಥಿ ಆಯ್ಕೆ ಕುರಿತು ಒಂದು ಅಂತಿಮ ನಿರ್ಧಾರವನ್ನ ಕೈಗೊಳ್ತಾರಂತೆ. ಕಾಂಗ್ರೆಸ್ ಪಕ್ಷ ಅಂದ್ರೇನೆ ಒಂದು ಸಮುದ್ರ ಇದ್ದ ಹಾಗೆ ಅಂತ ನಾವು ಹೇಳ್ತಾ ಇರ್ತೀವಿ. ಹಾಗಾಗಿ ಒಂದೊಂದು ಕ್ಷೇತ್ರದಿಂದ ಕೂಡ ಮೂರು ಅಭ್ಯರ್ಥಿಗಳ ಒಂದು ಹೆಸರು ಫೈನಲ್ ಮಾಡಿ ಅದಾದ ನಂತರ ಅಂತಿಮವಾಗಿ ಒಬ್ಬ ಅಭ್ಯರ್ಥಿಯನ್ನ ಫೈನಲ್ ಮಾಡುವಂತ ಒಂದು ಕಾರ್ಯತಂತ್ರವನ್ನ ಕಾಂಗ್ರೆಸ್ ಫಾಲೋ ಮಾಡ್ತಾ ಇದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೀತಾ ಇದೆ. ಸಭೆಯಲ್ಲಿ ಮೂವರು ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಒಂದೊಂದು ಕ್ಷೇತ್ರದಲ್ಲಿ ಮೂವರು ಅಭ್ಯರ್ಥಿಗಳ ಆಯ್ಕೆ ಮಾಡೋದು. ಮಾರ್ಚ್ 15ರಂದು ಎಐಸಿಸಿ ಓರ್ವ ಅಭ್ಯರ್ಥಿಯನ್ನ ಅಂತಿಮವಾಗಿ ಆಯ್ಕೆ ಮಾಡುವಂತ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದೆ ಅಂತ. ದೆಹಲಿಯ ಎಐಸಿಸಿ ವಾರ್ ರೂಮ್ನಲ್ಲಿ ನಡೀತಾ ಇರುವಂತಹ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಒಂದು ಕಡೆ, ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿರುವಂತದ್ದು. ಒಂದೊಂದು ಕ್ಷೇತ್ರದಿಂದಲೂ ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಈ ಸಂದರ್ಭದಲ್ಲಿ ಯಾರನ್ನೂ ಕೂಡ ಬಿಟ್ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್ನ ಮತ್ತೊಂದು ಸ್ಟ್ರಾಟಜಿ ಅಂತಾನೆ ಹೇಳ್ಬೋದು ಇದನ್ನ. ಒಂದು ಕ್ಷೇತ್ರದಿಂದ 3 ಜನ ಅಭ್ಯರ್ಥಿಗಳನ್ನ ಫೈನಲ್ ಆಗಿ ಸೆಲೆಕ್ಟ್ ಮಾಡಿ ಅದರಲ್ಲಿ ಆ ಮೂವರಲ್ಲಿ ಫೈನಲ್ ಆಗಿ ಒಬ್ಬರನ್ನ ಆಯ್ಕೆ ಮಾಡುವಂತ ಒಂದು ಸ್ಟ್ರಾಟಜಿ ಫಾಲೋ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ರಾಜ್ಯ ಕಾಂಗ್ರೆಸ್ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಮಾರ್ಚ್ 15ರಂದು ಯಾರು ಯಾವ ಕ್ಷೇತ್ರಕ್ಕೆ ಫೈನಲ್ ಅಭ್ಯರ್ಥಿ ಅನ್ನೋದು ಕಾಂಗ್ರೆಸ್ನಿಂದ ಗೊತ್ತಾಗುತ್ತೆ ಅನ್ನುವಂತ ಮಾಹಿತಿ ಇದೆ. ದೆಹಲಿಯ ಎಐಸಿಸಿ ವಾರ್ ರೂಮ್ನಲ್ಲಿ ನಡೀತಾ ಇರುವಂತಹ ಸಭೆ, ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಇದೇ ವಿಚಾರ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಇದು ಯಾವ ರೀತಿ ವರ್ಕೌಟ್ ಆಗತ್ತೆ? ಒಂದು ಕ್ಷೇತ್ರಕ್ಕೆ 3 ಅಭ್ಯರ್ಥಿಗಳ ಹೆಸರು ಈಗ ಆಯ್ಕೆ ಮಾಡಿ ಆಮೇಲೆ ಒಬ್ಬರನ್ನ ಫೈನಲ್ ಮಾಡೋದು? ಖಂಡಿತವಾಗ್ಲೂ ಅಂಕಿತಾ, ಏಕೆಂದ್ರೆ ಮೊನ್ನೆ ಅಷ್ಟೇ ಒಂದೊಂದು ಕ್ಷೇತ್ರದಲ್ಲಿ 3 ಜನ, ಒಂದೊಂದು ಕ್ಷೇತ್ರದಲ್ಲಿ 2, ಒಂದೊಂದು ಕ್ಷೇತ್ರದಲ್ಲಿ 7 ಜನ, ಮತ್ತೆ 2 ಕ್ಷೇತ್ರಗಳಲ್ಲಿ 10 ಜನ ಟಿಕೆಟ್ ಆಕಾಂಕ್ಷಿಗಳು ಇದ್ರು. ಈ ಎಲ್ಲ ಅಭ್ಯರ್ಥಿಗಳು ಅಂದ್ರೆ ಎಲ್ಲರೂ ಕೂಡ ಗೆಲ್ಲುವಂತಹ ಸಾಮರ್ಥ್ಯ ಇರುವಂತಹ ಅಭ್ಯರ್ಥಿಗಳು. ಹೀಗಾಗಿ ಇವರ ಒಂದು ಲೀಸ್ಟ್ ಅನ್ನ ಇವತ್ತು ದೆಹಲಿಗೆ ಕೊಂಡೊಯ್ದಿದ್ದಾರೆ ರಾಜ್ಯ ನಾಯಕರು. ಇದೀಗ ಏನು ದೆಹಲಿಯಲ್ಲಿ ನಡೀತಾ ಇರುವಂತಹ ಎಐಸಿಸಿ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ವೇಣುಗೋಪಾಲ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಒಂದು ಕಮಿಟಿ ಸಭೆಯಲ್ಲಿ ಈಗ 3 ಜನ ಒಂದೊಂದು ಕ್ಷೇತ್ರಕ್ಕೆ 3 ಅಭ್ಯರ್ಥಿಗಳ ಒಂದು ಹೆಸರುಗಳನ್ನ ಈಗಾಗಲೇ ಸೆಲೆಕ್ಟ್ ಮಾಡಿದೆ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗಿದೆ. ದಾವಣಗೆರೆಯಲ್ಲಿ ಕೇವಲ ಒಬ್ಬರ ಹೆಸರು ಮಾತ್ರ ಈಗ ಫೈನಲ್ ಆಗಿದೆ. ಅಂದ್ರೆ ಒಟ್ಟು 15 ಕ್ಷೇತ್ರಗಳು ಅಂದ್ರೆ 13 ಕಾಂಗ್ರೆಸ್ನ 10 ಹಾಲಿ ಸಂಸದೀಯ ಕ್ಷೇತ್ರಗಳು, 2 ಜೆಡಿಎಸ್ ನ ಕ್ಷೇತ್ರಗಳು, ಹಾಗೆ ಶಿವಮೊಗ್ಗವನ್ನ ಸೇರಿಸಿ 13 ಕ್ಷೇತ್ರಗಳನ್ನು ಹೊರತುಪಡಿಸಿ ಮಿಕ್ಕ 15 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಮೊನ್ನೆ ಅಷ್ಟೇ ಖಾಸಗಿ ಹೋಟೆಲ್ನಲ್ಲಿ ಬೆಂಗಳೂರಿನಲ್ಲಿ ನಡೆದಂತ ಸಭೆಯಲ್ಲಿ ಸೆಲೆಕ್ಟ್ ಮಾಡಲಾಗಿತ್ತು. ಸೊ ಇವತ್ತು ಮತ್ತೆ 2 ಕ್ಷೇತ್ರಗಳನ್ನ ಹೊರಗಿಟ್ಟು ಅಂದ್ರೆ ಬೆಂಗಳೂರು ಉತ್ತರ ಮತ್ತೆ ಬಿಜಾಪುರ 2 ಕ್ಷೇತ್ರಗಳನ್ನ ಹೊರತುಪಡಿಸಿ ಉಳಿದ 13 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಒಂದು ಲಿಸ್ಟ್ ಅನ್ನ ಈಗಾಗಲೇ ಚರ್ಚೆ ನಡೀತಾ ಇದೆ. ಈಗ ದೆಹಲಿಯಲ್ಲಿ ಇವತ್ತು ನಡೆಯುವಂತ ಚರ್ಚೆಯಲ್ಲಿ ಏನು 3 ಜನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ. ಗೆಲ್ಲುವಂತಹ ಸಾಮರ್ಥ್ಯ ಇರುವಂತಹ ಅಭ್ಯರ್ಥಿಗಳನ್ನ 15ರಂದು ಮತ್ತೆ ಕೇಂದ್ರ ಚುನಾವಣಾ ಆಯ್ಕೆ ಸಮಿತಿ ಸಭೆ ಏನಿದೆ ಕಾಂಗ್ರೆಸ್ನ, ಆ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಇರ್ತಾರೆ, ಜೊತೆಗೆ ರಾಜ್ಯದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ, ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಒಂದು ಕಮಿಟಿ ಮೆಂಬರ್ ಆಗಿದ್ದಾರೆ. ಅವತ್ತು ನಡೆಯುವಂತಹ ಸಭೆಯಲ್ಲಿ ಈ 3 ಜನ ಅಭ್ಯರ್ಥಿಗಳು ಏನು ಸೆಲೆಕ್ಟ್ ಮಾಡಲಾಗಿದೆ ಅದರಲ್ಲಿ ಓರ್ವ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಪಟ್ಟಿಯನ್ನ ರಿಲೀಸ್ ಮಾಡೋದಕ್ಕೆ ಈಗ ಕಾಂಗ್ರೆಸ್ ನಾಯಕರು ನಿರ್ಧಾರವನ್ನು ಕೂಡ ಈಗಾಗಲೇ ತೆಗೆದುಕೊಂಡಿದ್ದಾರೆ. ಅಂಕಿತಾ, ಓಕೆ, ಧನ್ಯವಾದ ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಒಂದೊಂದು ಕ್ಷೇತ್ರಕ್ಕೆ 3 ಜನ ಒಂದು ಆಕಾಂಕ್ಷಿಗಳು ಅಭ್ಯರ್ಥಿಗಳನ್ನ ಹೆಸರನ್ನ ಫೈನಲ್ ಮಾಡಿ ಆ ಮೂವರಲ್ಲಿ ಒಬ್ಬರನ್ನ ಫೈನಲ್ ಆಗಿ ಆಯ್ಕೆ ಮಾಡುವಂತ ಒಂದು ಸ್ಟ್ರಾಟಜಿ ಕಾಂಗ್ರೆಸ್ ಫಾಲೋ ಮಾಡ್ತಾ ಇದೆ.